ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? ಗೊತ್ತಾ ನಿಮಗೆ? ಸುಮ್ಮನೆ ನೀವು ಅವ್ರು ಹೇಳ್ದದ್ದೇ ಬರೆದು ಬಿಡೋದು ಹೊತ್ತಾಗಿ. ಎಷ್ಟಿತ್ತು? 9 ರೂಪಾಯಿ 48 ಪೈಸೆ ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು. 9 ರೂಪಾಯಿ 48 ಪೈಸೆ ಆಯಿತು. ಮೇ 2020ಕ್ಕೆ ಮೇ 2020ಕ್ಕೆ 32 ರೂಪಾಯಿ 98 ಪೈಸೆ ಆಯಿತು. ಎಷ್ಟಾಯಿತು? 32 ರೂಪಾಯಿ 98 ಪೈಸೆ. ಫ್ರಮ್ 9 rupees 48 paise. It was excise duty on petrol. It was June 2014. 9 ರೂಪಾಯಿ 48 ಪೈಸೆ ಇದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು? 32 ರೂಪಾಯಿ 98 ಪೈಸೆ. ಆಗ ಪ್ರತಿಭಟನೆ ಮಾಡಿದ್ರೆ ಇವರು, ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವಾ? ಬಡವರ ಮೇಲೆ ಹೊರೆಯಾಗಲಿಲ್ವಾ? ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ? 2014 ಜೂನ್ನಲ್ಲಿ 3 ರೂಪಾಯಿ 56 ಪೈಸೆ. 3 ರೂಪಾಯಿ 56 ಪೈಸೆ. ಅದೆಷ್ಟಾಯ್ತು ಗೊತ್ತಾ? 31 ರೂಪಾಯಿ 83 ಪೈಸೆ ಆಯಿತು. ಫ್ರಮ್ 3 ರೂಪಾಯಿ 56 ಪೈಸೆಯಿಂದ 31 ರೂಪಾಯಿ 83 ಪೈಸೆ. ಎಷ್ಟು ಜಾಸ್ತಿ ಆಯಿತು? ಸುಮಾರು 28 ರೂಪಾಯಿ 27 ಪೈಸೆ ಹೆಚ್ಚು ಮಾಡಿದ್ರು. 28 ರೂಪಾಯಿ 27 ಪೈಸೆ ಹೆಚ್ಚು ಮಾಡಿದ್ರು. ಆಗ ಮಾತಾಡಿದ್ರೆ ಇವರು, ಬಡವ್ರ ಪರವಾಗಿರೋರು, ಇವರು ರೈತರ ಪರವಾಗಿರೋರು, ಸಾಮಾನ್ಯ ಜನರ ಪರವಾಗಿರೋರು ಮಾತಾಡಿದ್ರೆ 23.50 ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ. 23 ರೂಪಾಯಿ 50 ಪೈಸೆ ಜಾಸ್ತಿ ಆಯಿತು. ಆಗ ಮಾತಾಡಲಿಲ್ಲ. 27 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆದಾಗ ಮಾತಾಡಲಿಲ್ಲ. ಹೋಗ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡ್ರೆ 2016ರಲ್ಲಿ ಅಲ್ಲ 15ರಲ್ಲಿ $50 ಇಳಿದು ಬಿಡ್ತು ಕ್ರೂಡ್ ಆಯಿಲ್. 16ರಲ್ಲಿ ಅದಕ್ಕಿಂತ ಕಡಿಮೆ ಇಳಿಯಿತು. ಈಗ ಎಷ್ಟಿದೆ? ಈಗ $82.35 ಒಂದು ಬ್ಯಾರೆಲ್ಗೆ. ಆಗೆಷ್ಟಿತ್ತು? $113 ಚಿಲ್ಲರೆ ಇತ್ತು ಮನಮೋಹನ್ ಸಿಂಗ್ ಇರುವಾಗ. ಇವ್ರ ಕಾಲದಲ್ಲಿ ಕಡಿಮೆ ಆಯಿತು. ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು. ಇವರು ನಮಗೆ ಪಾಠ ಹೇಳ್ಕೊಡ್ತಾರ. ನಾವು